ಕೇಳಿ ಅದ್ರಾಗ ಏನಾರ ತಪ್ಪಿದ್ರೆ ಅವ್ರಿಗೆ ಸಮಜಾಯಿಸಿ ಕೊಡಕ್ ಅವಕಾಶ ಐತಿ. ಈಗ ತಾನೇ ಪ್ರಾರಂಭ ಮಾಡ್ಯಾರ, ಇನ್ನು ಎಷ್ಟೊತ್ತಿಗೆ ಮುಗಿಸ್ತೀರ ಅಂತ ಕೇಳ್ತೀರ. ಬರ್ತಾನ ಸಿಸಿ ಪಾಟೀಲ್ ಸಾಹೇಬ್ರೆ ತಕರಾರಿಲ್ಲ, ಆಗಲ್ಲ. ನಮಗೆ ನೀತಿ ಪಾಠ ಹೇಳ್ತಾ ಇದೀರಲ್ಲ, ಅದ್ರ ಬಗ್ಗೆ ತಕರಾರಿದೆ. ನಾನು ಯಾರಿಗೂ ನೀತಿ ಪಾಠ ಹೇಳ್ತಾ ಇಲ್ಲ. ನಿಮ್ಮ ಸರ್ಕಾರದಲ್ಲಿ ನೀವು ಉಸುಲೇನೇ ಮಾಡಿಲ್ಲ, ನೀವು ನಿಷೇಧಕ್ಕೆ ಹೋರಾಟ ಮಾಡಿದ್ರಿ ಅಂದ್ರೆ ನಾನು ಒಪ್ಕೊಂತೀನಿ. ಎಲ್ಲಿ ಮಾಡಿದೀರಾ? ಈಗ ಪಾಸ್ ಮಾಡ್ರಿ, ಇವಾಗಲೇ ರೆಸಲ್ಯೂಷನ್ ಮೂವ್ ಮಾಡಿ, ಇವಾಗಲೇ ರೆಸಲ್ಯೂಷನ್ ಮೂವ್ ಮಾಡಿ. ಬಟ್ ಹಿಂಗೆ ಯಾವಾಗ ಬೇಕಾವಾಗ ಗಾಂಧಿ ತತ್ವ ಉಪಯೋಗ ಮಾಡೋದು, ಯಾವಾಗ ಬೇಕಾವಾಗ RSS ತತ್ವ ಉಪಯೋಗ ಮಾಡೋದು. ವಿರೋಧ ಪಕ್ಷದ ಉಪನಾಯಕರು ಶುರು ಮಾಡಿಲ್ಲ. ನಿಮ್ಮ ಸಮಯ ಮುಕ್ತಾಯ ಆಗ್ತದೆ. ಈ ಸಮಯ ಮುಕ್ತಾಯ. ಸನ್ಮಾನ್ಯ ಸಚಿವರೇ, ಪ್ರಶ್ನೆ ಕೇಳಿ ಪ್ರಿಯಾಂಕಾ ಅವ್ರು ಮಾತಾಡಿ ಮುಗಿಸ್ಲಿ. ನನಗೇನಿಲ್ಲ ಅಧ್ಯಕ್ಷರೇ, ಬೆಲ್ಲದವರ ಹೇಳ್ರಿ. ಬೆಲ್ಲದವರ ನನಗೆ ನಿಮ್ ಸಮಯ ಮುಕ್ತಾಯ ಆಗ್ತೈತಿ. ನನಗೆ ಅಧ್ಯಕ್ಷರ ನನಗೆ ತೊಂದರೆ ಮಾಡ್ದಂಗ ನೋಡ್ರಿ, ನಾನು ಯಾವ್ದ ರಾಜಕಾರಣ ಮಾತಾಡ್ತಾ ಇಲ್ಲ. ನೀವು ಯಾರಿಗೂ ಈಡಾಬೇಡ್ರಿ, ಮಾತಾಡ್ರಿ. ಹಿಂದೂ ಕೂಡ ನಾವು ಕೂಡ ಅಲ್ಲಿದ್ದೀವಿ, ಅವ್ರಿಗೆ ಮಾತಾಡೋದೇವಿ. ಮುಂದೆ ನಾವು ಆ ಕಡೆ ಇರ್ಬೋದು, ಆದ್ರ ರಾಜ್ಯದ ಜನತೆ ನಮ್ಮನ್ನ ನೋಡ್ತಿರ್ತಾರ. ನಮ್ಮ ಮನಸ್ಸು ಎದಕ್ಕೆ, ಹೃದಯ ಎದಕ್ಕೆ ಮಿಡಿತೈತಿ, ನಮ್ಮ ಸೆನ್ಸಿಟಿವಿಟಿ ಎದಕ್ಕೈತಿ, ಅದ್ರ ಬಗ್ಗೆ ನಾವೆಲ್ಲರೂ ನೋಡ್ಕೊಂಡು ಮಾತಾಡಬೇಕು. ಇವತ್ತು ಎಕ್ಸೈಸ್ ರೆವೆನ್ಯೂ ಏನೈತಿ, ಇದು ನಮ್ಮ ರಾಜ್ಯಕ್ಕೆ ಅನಿವಾರ್ಯ ಆಗುವಂತ ಪರಿಸ್ಥಿತಿ ಬಂದೈತಿ. ಆದ್ರೆ ಬೇರೆ ರಾಜ್ಯಗಳದಾವ್ ಈ ಎಕ್ಸೈಸ್ ರೆವೆನ್ಯೂ ಝೀರೋ ತಗೊಂಡು, ಬಿಹಾರದಂತ ರಾಜ್ಯ ಎಕ್ಸೈಸ್ ರೆವೆನ್ಯೂ ಇಲ್ದಂಗ ತಮ್ಮ ರಾಜ್ಯ ನಡೆಸ್ತಾರ. ಅದು ಗುಜರಾತ್ ಅಂತ ರಾಜ್ಯ ಕೇವಲ 0.1% ಅವ್ರದ್ದು ರೆವೆನ್ಯೂ ಎಕ್ಸೈಸ್ ಇಂದ ಬರ್ತೈತಿ, ಅಂತ ರಾಜ್ಯ ನಡೆಸ್ತಾವ. ನಾವು ನಿಜವಾಗಿ ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು, ವಿಚಾರ ಮಾಡಬೇಕು. ನಮ್ಮ ರಾಜ್ಯ ಎಕ್ಸೈಸ್ ನಾವು ಯಾವ ರೀತಿ ನಡೆಸಬೇಕನ್ನುವಂತ ವಿಚಾರ ಗಂಭೀರವಾಗಿ ನಾವೆಲ್ಲರೂ ಸದಸ್ಯರು ನಾವು ಗಂಭೀರವಾಗಿ ವಿಚಾರ ಮಾಡಬೇಕು. ಗುಜರಾತ್ ಹೋಗಿದ್ದೆ ನಾನು, ಅಲ್ಲಿ ಹೇಳಿ ಎಕ್ಸೈಸ್ ಅವ್ರಿಗೆ ನಾವು ವಿನಂತಿ ಮಾಡ್ತೀನಿ, ಅವ್ರು ಬಂದ ಮೇಲೆ ರೇಟ್ ಟ್ಯಾಕ್ಸ್ ಏರ್ಸಿದ್ರು. ಅವ್ರ ಬಗ್ಗೆ ನಾನು ಕರಪ್ಷನ್ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕರಪ್ಷನ್ ಅದ್ರ ಬಗ್ಗೆ ದೊಡ್ಡ ಆರ್ಟಿಕಲ್ ಬಂದೈತಿ. ಅದ್ರ ಬಗ್ಗೆ ನಾನು ಕರಪ್ಷನ್ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ, ಯಾಕಂದ್ರೆ ನಾ ರಾಜಕಾರಣ ಮಾತಾಡೋದಿಲ್ಲ. ಕರಪ್ಷನ್ ನೀವು ಹೇಳ್ತಾ ಇದ್ರೆ ಮಿನಿಸ್ಟರ್ ಬಗ್ಗೆ ಮಾತನಾಡ್ತಾ ಇದ್ರೆ, ಅದ್ರ ಬಗ್ಗೆ ಮಾತನಾಡಕ್ ಹೋಗಲ್ಲ ಅಂದ್ಬಿಟ್ಟು ಹೇಳಿದ್ರೆ ನಾವು ಅಲ್ಲ, ಅವ್ರು ನನಗೆ ಮಾತಾಡ್ಬಿಟ್ಟು ನಡು ಮಾತಾಡ್ತಾರೆ. ಸರ್ಕಾರ ಆರ್ಟಿಕಲ್ ಬಂದಿದೆ, ಕೊಡಿ. ಆಧಾರ ಇದ್ರೆ ಪ್ರೊಡ್ಯೂಸ್ ಮಾಡ್ರಿ, ಆಧಾರ ಇದ್ರೆ ಪ್ರೊಡ್ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ನಿಮ್ದು ಮುಂದೆ ಮಾತಾಡಿ. ಇದ್ರ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಡಿಮಾಂಡ್ಸ್ ಬಗ್ಗೆ ಮಾತಾಡ್ತೇವಲ್ಲ, ಅದ್ರ ಬಗ್ಗೆನೂ ಮಾತಾಡ್ತೇನೆ. ಇದ್ರ ಬಗ್ಗೆ ನಾವೆಲ್ಲರೂ ಚಿಂತೆ ಮಾಡುವಂತ ವಿಚಾರ ಐತಿ. ಇದೇನು ನಾವು ಸರಾಯಿ ಮೇಲೆ ಹೆಣ್ಮಕ್ಳ ತಲೆಗೆ, ಮಕ್ಕಳ ತಲೆಗೆ, ಹೊಟ್ಟೆ ಮೇಲೆ ಹೊಡೆದು ಅವ್ರದ್ದು ಕೇವಲ ದುಡ್ಡಷ್ಟ ತಗೊಳ್ತಾ ಇಲ್ಲ, ನಾವು ಅವ್ರ ಮನೆತನದ ನೆಮ್ಮದಿ ತಗೊಳತ್ತೇವೆ, ಆರೋಗ್ಯ ತಗೊಳತ್ತೇವೆ, ಆ ಮಕ್ಕಳ ಭವಿಷ್ಯವನ್ನ ಕಿತ್ಕೊಳತ್ತೇವೆ. ಅದನ್ನ ಕಿತ್ಕೊಂಡು ಸರಾಯಿ ತೆಗೆದುಕೊಂಡು 40,000 ರೂಪಾಯಿದಾಗ 36,000 ಕೋಟಿ ಅವ್ರ ಕಡೆಯಿಂದ ತೆಗೆದುಕೊಂಡು ಅವ್ರಿಗೆ ಬೇರೆ ಬೇರೆ ರೀತಿಯಿಂದ ಕೊಡ್ತಾವಲ್ಲ, ಇದನ್ನ ಮ್ಯಾಲ ನಿಂತವ ಮೆಚ್ಕೊಳ್ಳೋದಿಲ್ಲ. ಹಾಗಾಗಿ ಇದಕ್ಕೆ ನಾವು ಎಲ್ಲ ಸದಸ್ಯರು ನೋಡ್ಬೇಕಾಯ್ತು. ಅಲ್ಲ, ಏನ್ ಮಾಡಿದ್ರಿ ಮಾನ್ಯ ಅಧ್ಯಕ್ಷರೇ? ಅವ್ರ ಏನ್ ಮಾಡಿದ್ರು? ವಿಷಯ ನಾನು ಮಾತಾಡುದು ಶಿಕ್ಷಣದ ಬಗ್ಗೆ. ಇವತ್ತು ಶಿಕ್ಷಣ ಒಳ್ಳೆ ಈ ಸಭೆಯಲ್ಲಿ ನಿರ್ಣಯ ಆಗ್ಲಿ. ಎಕ್ಸೈಸ್ ಬಿಟ್ಟು ಸರ್ಕಾರ ನಿರ್ಣಯ ತಗೊಳಕ್ ಹೇಳ್ರಿ. ನಾವ್ ಮಾತ್ರ ಎಕ್ಸೈಸ್ ಬಿಟ್ಟು ಸರ್ಕಾರ ಶಿವಲಿಂಗೇಗೌಡ್ರೆ ಗಣೇಶ ದುಡ್ಡು ಹೊಡಿತೀವಿ. ಇವರು ಗಣೇಶ್ ಆದಾಯನ
ಗಣೇಶ ಗಣೇಶ ಎಕ್ಸೈಸ್ ದುಡ್ಡು ಇಲ್ದ್ರೆ ಇವ್ರ ಸರ್ಕಾರ ದಯವಿಟ್ಟು ಕೂತ್ಕೊಳ್ಳಿ. ಬಿಜೆಪಿ ರಾಜ್ಯ ನೀವು ಮಾತಾಡಿ. ಪ್ರಿಯಾಂಕಾ, ಶಾಪ ಹಾಕಿಸ್ತಾ ಇದ್ವಿ ನೀವು ವಿರೋಧ ಪಕ್ಷನ ಉತ್ತರ ಪ್ರದೇಶದಲ್ಲಿ ನಡೀತಾ ಇಲ್ವಾ? ಮಧ್ಯಪ್ರದೇಶದಲ್ಲಿ ಮುಚ್ಚೋಗಿವ್ಯಾ? ಈಗ ನಿಮಗೆ ನಿಮಗೆ ಅಂತೇಳಿ ಆಲ್ ಓವರ್ ಇಂಡಿಯಾದಲ್ಲಿ ಆಯ್ತು ನಿಮ್ ಪ್ರಧಾನಮಂತ್ರಿ ಕೈಲಿ ನಾವು Continue ಮಾಡಿ. ಮಾಡಿದ್ದೀವಿ. ನಾವು Continue ತ್ಯಾಗ ಮಾಡಿ. ಮಾಡ್ಕೊಂಡು ಹೆಂಗೋ ಸರ್ಕಾರ ನಡೆಸ್ತೀವಿ. ಅಧ್ಯಕ್ಷರೇ, ಅವ್ರಿಗೆ ಹೇಳಿ ನಾಟಕ ಮಾಡಕ್ ಬಂದಿದ್ರಿ ಇಲ್ಲಿ ಜನಗಳ ಹತ್ರ. ಹೊರಗಡೆ ಹಾಕ್ರಿ, ನೀವು ಕಂಟಿನ್ಯೂ ಮಾಡ್ರಿ.